ನಮಸ್ತೆ. ನನ್ನ ಹೆಸರು ಪ್ರತಿಭಾ. ನಾನಿವತ್ತು ಓದ್ತಾ ಇರೋ ಶರ್ಮಿಷ್ಠೆ ಕವನ ಸಂಕಲನವನ್ನು ಬರೆದವರು ಲಕ್ಷ್ಮೀದೇವಿ ಅಕ್ಕನವರು. ಅವರು ನನಗೆ ವೈಯಕ್ತಿಕವಾಗಿ ಪರಿಚಯನೇ ಇಲ್ಲ. ಆದರೆ ಅವರ ಯಜಮಾನರು ನರಸಿಂಹಪ್ರಸಾದ್, ನಾನು ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದವರು. ಅವ್ರ ಬಗ್ಗೆ ಕೇಳ್ತಾ ನನಗೆ ಅಯ್ಯೋ, ನಾನು ಅವರನ್ನು ನೋಡಲೇ ಇಲ್ವಲ್ಲ, ಒಂದು ಸಾರಿ ನೋಡಬೇಕಾಗಿತ್ತು, ಅವ್ರ ಪರಿಚಯ ನನಗಾಗಬೇಕಾಗಿತ್ತು, ನನಗೆ ಒಳ್ಳೆ ಗೆಳತಿ ಆಗ್ತಿದ್ರು ಅಂತ ಎಷ್ಟೋ ಸಾರಿ ಅನಿಸಿರೋದು ಉಂಟು. ಏನು ಮಾಡೋದು, ಆಗ್ತಿಲ್ಲ. ಆದರೆ ಅವ್ರು ಬರೆದಿರೋ ಕವನ ಓದೋ ಅವಕಾಶ ಕೊಟ್ಟಿದ್ದಾರಲ್ಲ, ಇದೇ ನನಗೆ ಸಾಕು ಅನ್ನಿಸ್ತೆ. ಶರ್ಮಿಷ್ಠೆ. ಅಂದಿನ ದೇವಯಾನಿಯಲ್ಲ, ಇಂದು ಶರ್ಮಿಷ್ಠೆ ನಾನು. ನಿನ್ನಂತರಾಳವ ಹರಿತು ಒಮ್ಮೆ ನಿನ್ನೊಡನೆ ಬೆರೆತು ನಿನ್ನೊಳಗೆ ಆಳವಾಗಿ ಬೇರು ಬಿಟ್ಟಿಹ ತಡಬುಡಗಳನ್ನು ಸವಿಸ್ತಾರವಾಗಿ ಜಾಲಾಡಿ ಮತ್ತಷ್ಟು ಗಾಢತೆಯ ಹುತ್ತುಂಗ ಶಿಖರಕ್ಕೆ ನಿನ್ನ ಒಯ್ಯುವೆನೆಂದು ಬಗೆದವಳು. ಗತ ಇತಿಹಾಸದ ಪುಟದಲ್ಲಿ ಮರುಕಳಿಸಿದ ಜೀವನದ ಸತ್ಯಗಳಿಗೆ ಕಿರುದೀಪವಿಟ್ಟು ನಂದದಂತೆ ಎಣ್ಣೆ ಹಾಕಿ ಪೋಷಿಸುತ್ತಲೇ ಕಹಿ ಅನುಭವಗಳು ಮತ್ತೆ ಪುನರಾವೃತ್ತಿಯಾಗದಂತೆ ನೋಡಬೇಕೆಂದು ಬಯಸಿ ನಿನ್ನ ಇಂಗಿತವರಿತು ಓಲೈಸಲು ತನುವಿನ ಸಮಸ್ತವನ್ನು ಧಾರೆ ಎರೆದು ನಿನ್ನೊಡಲ ಬಿಸಿ ಬೇಗೆ ತಣಿಸಿ ಸಾಂತ್ವನವ ನೀಡಬಂದವಳು. ಮನೆಯಲ್ಲಾದರೂ ಅಡವಿಯಲ್ಲಾದರೂ ನಿನ್ನ ಸಹಧರ್ಮಿಣಿಯಾಗಿ ಸಹಚಾರಿಯಂತೆ ನಡೆದು ಬೇಕು ಬೇಡಗಳ ಕಿಂಚಿತ್ತೂ ಮುಜುಗರವಿಲ್ಲದಂತೆ ನಡೆಸಿ ನನ್ನ ಮನಸ್ಸಿನೇಕಾತಾನತೆಗೆ ನೀನೇ ದಾರಿದೀಪವೆಂದರಿತು ಇಹಪರಗಳ ಸೇರಲು ಸೇತುವೆಯಾಗ ಬಯಸಿದವಳು. ನಾನು ಪೃಥ್ವಿ, ಸಹನೆ ಇದೆ, ನೀನಾಗಸ, ಆರ್ಭಟವಿದೆ, ಆರ್ಭಟಿಸುವುದು ನಿನ್ನ ಧರ್ಮ, ಸಹಿಸುವುದು ಎನ್ನ ಧರ್ಮ. ನಾನು ಸಮಿಷ್ಠೆಯಂತೆ ರಾಕ್ಷಸ ಕನ್ಯೆ ನಿಜ, ಆದರೂ ಒಳಗೆ ಕೋಮಲತೆಯಂಕುರಿಸೋ ಭಾವಸ್ಪಂದನವಿದೆ. ಪ್ರೇಮಾನುರಾಗಗಳ ಒಲವ ಮಿಡಿತಗಳಿವೆ, ಅವು ಆ ಚಂದ್ರಾರ್ಕ ನಿನ್ನದೇ.